ಶರಣ್ ರೀಪಾ ವಿಡಿಯೋನ ನೋಡ್ಕೊಂಡು ಹಂಗ ಹೋಗಬೇಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ನಲ್ಲಿ. ಸುಬ್ಬಕ್ಕ ಸುಬ್ಬಕ್ಕ ಹೋಗ್ಯಾರ ಬಣ್ಣದಾಟ ಆಡಾಕ ನಿಮ್ಮ ಮನೆಯವರು? ಹ್ಞೂ ನಯವ್ವ ಹೋಗ್ಯಾರ ನೋಡು. ಈ ಬಾಡ್ಯ ನಳಾನ ಬಿಟ್ಟಿಲ್ಲ, ಇವ್ರು ಬೇರೆ ಬಣ್ಣ ಆಡಾಕ್ ಹೋಗ್ಯಾರ. ಅಯ್ಯೋ ಶಾಂತಕ್ಕ ಬೈಬೇಡ ಬಿಡು, ಏನಾರ ಪಾತಿ ಕೇಳಿಸ್ಕೊಂಡ್ಲ ಅಂದ್ರ ನೋಡು ನನ್ನ ಗಂಡಗೆ ಬಯಾಕತ್ತಾರ ಅನ್ನಂಗಿಲ್ಲನ. ಏನು ಮಾಡೋದು, ನಮ್ಮ ಹಣೆ ಬರ ಬಣ್ಣದ ಹಬ್ಬ ಬಂದೈತಿ, ಎಲ್ಲರೂ ಲಬ 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 ಒಯ್ಕೊಳಕತ್ತಾರ ಬಣ್ಣ ಆಡಿ. ನಾವಿಲ್ಲೇ ನೀರು ಬಂದಿಲ್ಲಲ್ಲ ಅಂತ ಲಬ ಲಬ ಒಯ್ಕೊಳೋ ಪರಿಸ್ಥಿತಿ ಬಂದೈತಿ ನೋಡು. ಏನು ಮಾಡೋದು ಬಿಡುವ. ಬಾಡ್ಯ ಇನ್ನೂ ನೀರ ಬಿಡ್ತಾ ಇಲ್ಲ, ಏನಿಲ್ಲ, ಬರೀ ನೀರಿಗೋಸ್ಕರ ಕಾಯೋದಾಯ್ತು ನೋಡಿ ನಮ್ಮ ಹಣೆ ಬಾರಕ್ಕೆ. ಹೌದು ಪರಕ, ಏನು ಅಡುಗೆ ಹೋಳಿಗೆ ಮಾಡ್ಬೇಕನ? ಅಯ್ಯ ಸುಬ್ಬಕ್ಕ ಅಕ್ಕಿನೇನು ಕೇಳ್ತಿ, ಎಲ್ಲರಿಗೂ ಗೊತ್ತೈತಿಲ್ಲ. ಹೋಳಿ ಹಬ್ಬ ಹಾಡಿ ಬಣ್ಣ ಸುರುಕೊಂಡು ಲವ ಲಬ 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 ಅಂತ ಹೊಯ್ಕೊಂಡ್ಬರ್ತಾರ ನೋಡು, ಅವ್ರ ಬಾಯಾಗ ಹೋಳ್ಗಿನ ತಾನೇ ತಿನ್ನಿಸ್ಬೇಕು. ಲೇ ಪಾರಿ ಬಾಲೆ, ಯಾರ ಮನೆ ಮುಂದೆ ಮಾತಾಡ್ಕೊಂಡು ನಿಂತಿಯಲ್ಲೇ, ಬಾ ಬಣ್ಣದಾಟ ಆಡೋಣ ಬಾರ್ಲೆ ಪಾರಿ. ಅಯ್ಯೋ ಶಿವನ, ಇವರು ಬಣ್ಣ ಆಟ ಆಡ್ಕೊಂಡ ಬಂದ್ಬಿಟ್ರಲ್ಲ, ಹೆಂಗಪ್ಪ ಮಾಡೋದು ನೀರಿಗೆ? ರೀ ನಿಮ್ಗೆ ಯಾರ್ರೀ ಬಣ್ಣ ಆಡಂದಿದ್ದು? ಲೇ ಸುಬ್ಬಿ ಸುಬ್ಬು ಮರಿ, ಬಾಮ್ಮ ಬಾಮ್ಮ ಇಲ್ಲಿ. ಯಾಕ್ರಿ ನನಗೆ ಬಣ್ಣ ಹಚ್ಬೇಕ ನೀವು? ಕಿಲ ಕಿಲ ನಮ್ಮ ಮನಸ್ಸಿನಾಗ ಅಂದಿರೋದು ನಿನಗೆ ಗೊತ್ತಾಗತ್ತಲ್ಲ. ಬಾ ಮರಿ ಸುಬ್ಬು ಮರಿ. ಹೋಳಿ 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 ಹೋಳಿ. ಏಳೇಳು ಬಣ್ಣದ ಬೆಳ್ಳಿ ಹೋಳಿ, ಹೋಳಿ 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 ಹೋಳಿ. ರಂಗ ರಂಗಿನ ರಂಗ ರಂಗೋಲಿ. ಅಯ್ಯ ಭೀಮೆ, ಹೋಳಿ ಹಬ್ಬ ಆಡ ಬಂದ್ಯಾ? ಬಣ್ಣ ಬಣ್ಣದಾಗ ಬಾರಿ ಮುದ್ದಕ್ಕ ಅಂತ ಅನ್ಬಿಡು ನನ್ನ ಮಗ. ದೃಷ್ಟಿ ತೆಗಿತೇನೆ ತಗೊಳ್ಯಪ್ಪ ರಾತ್ರಿ. ಸುಬ್ಬಿ ಲೇ ಸುಬ್ಬಿ, ಹೋಗು ಬೇಗ ಬೇಗ ಹೋಳಿಗೆ ಮಾಡು. ನಿನ್ನ ಗಂಡ ಹೋಳಿ ಹಬ್ಬದಾಗ ಹೊಯ್ಕೊಂಡು ಬರ್ತಾನಲ್ಲ, ಅದಕ್ಕೆ ಬಾಯಾಗ ಹೋಳಿಗೆ ಹಾಕ್ವಂತಿ. ಹೋಗು ಬೇಗ ಬೇಗ ಹೋಳಿಗೆ ಮಾಡು. ಅಯ್ಯ ಎತ್ತಿ, ನಮಗೆ ಹೋಳಿಗೆ ಬ್ಯಾಡನ, ಮತ್ತು ನಮಗೂ ಸೇರ್ಸೆ ಮಾಡಿಸ್ ಮತ್ತು ಹೋಳಿಗೆನ ನಾವು ತಿಂತೇವಿ. ಅಯ್ಯ ಬಸ್ಯಾ ಕುಡುಕ್ ಬಸ್ಯಾ, ಬಾರೆಪ್ಪ ಬಾ ಹೋಳ್ಗಿ ತಿಂತೇನ. ನಮ್ಮ ಸುಬ್ಬಿ ಭಾರಿ ಚಲೋ ಮಾಡ್ತಾಳ ಹೋಳ್ಗಿನ, ತಿನ್ವಂತ್ರಿ. ಹಂಗ ನಿಮ್ಮಿಬ್ಬರು ಹೆಂಡ್ತಿಯಾರ ಅಲ್ಲೊಬ್ಬಕಿ ಇಲ್ಲೊಬ್ಬಕಿ ತಿಂತಾಳ ನೋಡು, ಹೋಗಿ ಅವ್ರಿಗೆ ಹೇಳು ಹೋಳ್ಗಿ ಮಾಡ್ರಿ ಇವತ್ತು ಊಟಕ್ಕ ಅಂತಂದು. ಲೇ ಪರಿಮಿ ಪರಿಮಿ, ಏನು ನಿನ್ನ ಹೆಂಡತಿ ಮುಖನಷ್ಟ ನೋಡಾಕತ್ತೀರಿ, ಇಲ್ಲಿ ನಾ ಮಾತಾಡೋದನ್ನು ಕೇಳಿಸ್ಕೊಳ್ಳಲೇ ಪರಿಮಿ. ಎತ್ತಿ ಎತ್ತಿ, ನನಗೆ ಆಮೇಲೆ ಹೋಳಿಗೆ ತಿನ್ನಿಸುವಂತೀಯ ಎತ್ತಿ, ತುತ್ತು ಮಾಡಿ ತಿನ್ನಿಸ್ಬೇಕಾ ಮತ್ತೆ ನನಗೆ? ಎತ್ತಿ ಎತ್ತಿ, ಈ ಹೋಳಿ ಹಬ್ಬ ಯಾಕೆ ಮಾಡ್ತಾರ ಅತ್ತಿ? ಇವರೆಲ್ಲ ಬಣ್ಣ ಸುರುತ್ತಾರ, ಅದ ಒಂದು ಬಣ್ಣದಾಟ ಅಂತಾರ ನೋಡು. ಏನ ಅತ್ತಿ ಯಾಕೆ ಮಾಡ್ತಾರ ಅತ್ತಿ ಈ ಹೋಳಿ ಹಬ್ಬನ? ಅಯ್ಯ ನನ್ನ ಹುಚ್ಚ ಮಂಗ್ಯ, ಗೊತ್ತಿಲ್ಲ ನಿನಗೆ, ಬರೇ ಬಣ್ಣ ಆಡೋದಷ್ಟ ಗೊತ್ತೈತೆ ನೋಡು, ಏನು ಗೊತ್ತಿಲ್ಲ. ನಿನ್ನ ತಲೆಯೊಳಗ ಹಸಿ ಬಸಿಲಿ ಏನು ಗೊತ್ತನಪ್ಪ? ರಾಧಾಕೃಷ್ಣ ಇದ್ರಲ್ಲ, ಪ್ರೇಮ ಪ್ರೀತಿ ಅಂತ ಹೆಸರು ಹುಟ್ಟಿದ್ದ ಅವರಿಂದದಲ್ಲ, ಅವರ ಸಂಬಂಧಕ್ಕೋಸ್ಕರ ಅದು ಬೆಳೆದಿರೋದು. ಇನ್ನೊಂದು ಚಳಿಗಾಲ ಹೋಗಿ ಇನ್ನೇನು ವಸಂತ ಕಾಲ ಬರ್ತೈತಲ್ಲ, ಅದಕ್ಕೋಸ್ಕರನೂ ಆಚರಣೆ ಮಾಡ್ತಾರ. ಇನ್ನೊಂದಿಷ್ಟು ಜನ ಹೇಳ್ತಾರ ಹಿರಣ್ಯಕಶಿಪು ಪ್ರಹ್ಲಾದಂದು ಕತೆ ಐತಲ್ಲ, ಅದ ನರಸಿಂಹ ಬಂದು ಹೊಕ್ಕುಳ ಹೊಟ್ಟಿ ಎಲ್ಲ ಹಿಂಗೆ ಹರಿದು ಹೊಟ್ಟೆ ಅಂದೆಲ್ಲ ತೆಗಿತಾನಲ್ಲ, ಅದಪ್ಪ ನರ ಕರುಳು ಗಿರುಳು, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ಶಿವ ತಪಸ್ಸು ಕುಂದಿರ್ತಾನಲ್ಲ, ಅವಾಗ ಕಾಮ ಬಂದು ಬಾಣ ಬಿಟ್ನಲ್ಲ, ಅದಕ್ಕೆ ಶಿವಪ್ಪ ಸಿಟ್ಟು ಮಾಡ್ಕೊಂಡು ಮೂರನೇ ಕಣ್ಣು ಬಿಟ್ಬಿಟ್ನ, ಅದಕ್ಕೋಸ್ಕರನು ಇದನ್ನ ಮಾಡ್ತಾರ ಈ ಹಬ್ಬನ. ಯವ್ವ ಬೇಯವ್ವ, ಅದೇನು ಬೇಕತಿ? ರಾಕ್ಷಸ ಹಿರಣ್ಯ ಏನು ಹೇಳೋದಿಲ್ಲ ಬೇ, ಪ್ರಹ್ಲಾದ ಅಂತ ಸ್ವಲ್ಪ ಹೇಳಬೇ, ನಾನು ಸ್ವಲ್ಪ ಕೇಳಿಸ್ಕೊಂತೀನಿ. ಕತಿ ಚಂದ ಐತಿ ಬೇವ, ಹೇಳ. ಅಯ್ಯೋ ಮಗನ, ಅದನ್ನ ಹೇಳಂಗಿಲ್ಲ ನಾನು. ಅದೇನು ಗೊತ್ತನು, ಒಳ್ಳೆಯದರ ಮೇಲೆ ವಿಜಯ ಸಾಧಿಸೋದು ಅಂತ.
ರಾಕ್ಷಸ ರಾಜ ಹಿರಣ್ಯಕಶಿಪು ಇದ್ನಲ್ಲ, ಅವ್ರ ತಂಗಿ ಸೋದರಿ ಹೋಲಿಕಾ ಅಂತ ಆಕಿನ ಹೆಸರು. ಆಕಿ ಇದ್ಲು. ಆಕಿ ಎಷ್ಟು ಕೆಟ್ಟೋಳಿದ್ಲಂದ್ರೆ ರಾಕ್ಷಸಿ ಅಲ್ಲ, ಮತ್ತೆ ಕೆಟ್ಟೋಳಾಗಿರ್ತಾಳ. ಇನ್ನು ವಿಷ್ಣು ಭಕ್ತ ಯಾರು ಹೇಳು? ನಮ್ಮ ಭಕ್ತ ಪ್ರಹ್ಲಾದ. ಅವನ್ನ ಬೆಂಕಿಯಲ್ಲಿ ಹಾಕಿ ಸುಡಲು ಹೋಗ್ತಾಳ. ಅವಾಗಕಿ ಭಸ್ಮ ಆಗ್ತಾಳ. ಅದಕ್ಕೋಸ್ಕರ ಕೆಟ್ಟದ್ರ ಮೇಲೆ ವಿಜಯ ಸಾಧಿಸೈತಿ ಅನ್ನೋಕ್ಕೋಸ್ಕರ ಹೋಲಿಕಾ ದಹನ ಅಂತ ಅಂದ್ಬಿಟ್ಟು ಕೂಡ ಮಾಡ್ತಾರಪ್ಪ. ಹೌದನಿ ಬೇಯಮ್ಮ. ಮತ್ತ ರಾಧಾಕೃಷ್ಣನ್ ಪ್ರೇಮ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೇ. ನನಗಿರ್ಜಿ ಹಂಗ ರಾಧಾಕೃಷ್ಣನ್ ಕತೆ ಪ್ರೀತಿಯಿಂದ ಇರ್ತವೆ. ಏನನ್ ಹುಚ್ಚ ಗೊತ್ತಿಲ್ಲ ನಂಗೆ. ರಾಧಾಕೃಷ್ಣ ಪ್ರೇಮ ಅಂತಂದ್ರ ನೀವಿಬ್ರು ಹಂಗ ಇರಪ್ಪ, 100 ಕಾಲ ಚಿರವಾಗಿ ಗಿರಿಜಿ ನೀನು ಖುಷಿಯಾಗಿ ರಾಧಾಕೃಷ್ಣನ್ ಕತೆ ಚೆನ್ನಾಗಿರಪ್ಪ. ಏನು ಗೊತ್ತನು, ಕೃಷ್ಣ ರಾಧೆ ಮೇಲೆ ಬಣ್ಣ ಎರಚಿದಂತಹ ದಂತಕಥೆಯನ್ನು ಬಣ್ಣಗಳ ಹಾಡುವಂಥ ಸಂಪ್ರದಾಯ ಹಬ್ಬ ಅಂತ ಮೂಲಗಳಿಂದ ಗೊತ್ತಾಗುತ್ತಪ್ಪ. ಇದು ಪ್ರೀತಿ ಮತ್ತು ಲವಲವಿಕೆ ಸಂಕೇತಪ್ಪ. ಐ ಬೇ ಎತ್ತಿ, ಇಷ್ಟೆಲ್ಲ ಕತಿ ಐತನ, ಭಾಳ ತಿಳ್ಕೊಂಡು ಬಿಡ್ಬೇ ಎತ್ತಿ. ಇನ್ನೊಂದು ಹೇಳ್ಬೇವ. ಮತ್ತು ಅದೇನು ಹೇಳ್ದಲ್ಲ ಕಾಮದಹನ ಶಿವಪ್ಪ ಅಂತ, ಅದೊಂದು ಹೇಳ್ಬೇ ಎತ್ತಿ. ನನ್ನ ಮುದ್ದು ಅಳಿಯ, ಏನು ಗೊತ್ತನ ಕಾಮದೇವನ ದಹನ ಅಂತಂದ್ರೆ, ಕಾಮ ನಮ್ಮ ಶಿವಪ್ಪನ ತಪಸ್ನ ಹಾಳು ಮಾಡಕ್ಕಂತ ಬಂದಪ್ಪ. ಅವನ ಹಾಳಾಗೋದು ನೋಡು, ಹಂಗಾಯ್ತು ಪರಿಸ್ಥಿತಿ. ಇನ್ನೇನು ಶಿವಪ್ಪಂದು ಮನಸ್ಸನ್ನ ಕೆಡಿಸ್ಬೇಕಂತ ಬಂದಿರುವಂತಹ ಕಾಮದೇವ ಶಿವಪ್ಪನ ಬಲಿಗೆ ಅವನ 3ನೇ ಕಣ್ಣಿದೆಯಲ್ಲ, ಆ 3ನೇ ಕಣ್ಣಿನ ಬಲಿಗೆ ಸಿಕ್ಕೊಂಡ್ಬಿಟ್ಟ ನಮ್ಮ ಕಾಮ. ಆ ಕಾಮನನ್ನು ಭಸ್ಮ ಮಾಡಿದ ಕಥೆಯೇ ಈ ಕಾಮದೇವನ ದಹನದ ಕತೆ ಅಷ್ಟೇಪ. ಅದಕ್ಕೆ ಈ ಹಬ್ಬದಾಗ ಕಾಮನ್ನ ಸುಡ್ತಾರಪ್ಪ. ದಹನ ಅಂದ್ರೆ ಸುಡೋದು ಅಂತ ಅಷ್ಟೇಪ. ಅದರ ಅರ್ಥ ಏನು ಗೊತ್ತನು? ಇದು ತ್ಯಾಗ ಮತ್ತು ಕೆಟ್ಟ ಆಸೆಗಳನ್ನು ದಹನ ಅಂದ್ರೆ ಸುಡೋದು ಅಂತ ಅರ್ಥಪ್ಪ. ಯಮ್ಮ, ಮತ್ತೆ ಇನ್ನೇನು ವಸಂತ ಕಾಲ ಅಂತ ಆಗ್ಲೇ ಏನು ಹೇಳ್ದಂಗಾಯ್ತು? ಅದೇನು ಬೇ? ಅದೇನಂದ್ರೆ ಗಿರ್ಜಿ, ಇನ್ನೇನು ಚಳಿಗಾಲ ಮುಗಿತಾನೆ. ಇನ್ನು ಪ್ರಕೃತಿಯಲ್ಲಿ ಬಣ್ಣದ ಹೂಗಳು ಬರ್ತಾವು, ಅದ ಜೀವಗಳು ಬರ್ತಾವು, ಹೊಸ ವರ್ಷ ಆರಂಭ ಆಗುತ್ತಾ. ಸಂತೋಷ ಸಂಕೇತವೇ ಈ ಹೋಳಿ ಹಬ್ಬ ಅಂತ ಆಚರಿಸ್ತಾರವಾ. ಹೌದನ್ರಿ ಅತ್ತಿಯರ, ನನಗೆಲ್ಲ ಈ ವಿಷಯ ಗೊತ್ತೇ ಇರಲಿಲ್ಲ ನೋಡ್ರಿ. ಸರಿ ಬಿಡ್ರಿ, ನಾ ಬಡ ಹೋಗಿ ಹೋಳಿಗೆ ಮಾಡ್ಕೊಂಬರ್ತೇನೆ ರೀ. ಎಲ್ಲರ ಕೂತ್ಕೊಂಡು ಊಟ ಮಾಡನ್ರಿ. ಸರಿ ಏನ್ರಿ ಅತ್ತಿಯರ? ಮತ್ತು ಸ್ವಲ್ಪ ಬಣ್ಣನೂ ನಿಮ್ಗೆ ಹಚ್ಚಲೇನ್ರಿ? ಅಯ್ಯ ನನಗನಯವ, ಅಯ್ಯ ಹುಚ್ಚಿ ಸುಬ್ಬಿ, ನನಗ್ಯಾಕೆ ಈ ವಯಸ್ಸಿನಾಗ 2 ಗಂಡ ಎಂತಿ ಹೋಗ್ರವ ಬಣ್ಣದಾಟ ಆಡಿ ಚಿರಕಾಲ 100 ವರ್ಷ ಬಾಡ್ರವ. ಅಂತೂ ಇಂತೂ ನನಗೂ ನೀವು ಬಣ್ಣ ಹಚ್ಚೇ ಬಿಟ್ರೆ ನೋಡಪ್ಪ. ನಿಮ್ಗೆಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಮಕ್ಕಳ. ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು. ಹ್ಯಾಪಿ ಹೋಳಿ. ಅದ ನನ್ನ ಕಡೆಯಿಂದನ ಗಿರ್ಜಿ ಹೇಳ್ದಂಗೆ ಸೇಮ್ ಟು ಯು.